ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಗಣೇಶ ಚತುರ್ಥಿ ನಮ್ಮನೇಲಿ ಹೆಂಗ್ ಸೆಲೆಬ್ರೇಟ್ ಮಾಡಿದೀವಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಟೈಟಲ್ ಅಂಡ್ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ನಾನು ಎದ್ದಾಗ ಒಂದು ಆಲ್ಮೋಸ್ಟ್ ಅರೌಂಡ್ 7:30 7:45 ಆಗಿತ್ತು. ನಾ ಹೇಳುವಾಗ್ಲೇ ಆಲ್ರೆಡಿ ಆ ತಂಗಿ ಗುಡ್ಸ್ಕೊಂಡು ಒರ್ಸ್ಕೊಂತಾ ಇದ್ಲು, ಕ್ಲೀನ್ ಮಾಡ್ತಾ ಇದ್ಲು. ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಗಿತ್ತು. ನಾನ್ ಸ್ವಲ್ಪ ಲೇಟ್ ಆಗಿ ಹೇಳ್ತೀನಿ, ನಾನ್ ಸ್ವಲ್ಪ ಬೇಗ ಎಲ್ಲಿಕ್ ಆಗಲ್ಲ. ಗೊತ್ತಾಗುತ್ತೆ, ನಿಮ್ಗೂ ಕೂಡ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ನಂಗೆ ಹೇಳ್ಲಿಕ್ಕೆ ಆಗಲ್ಲ, ನಾ ಮುಂದೆ ಬ್ಲಾಗ್ ಅಲ್ಲಿ ಎಲ್ಲ ಶೇರ್ ಮಾಡ್ತೀನಿ ಏನು ಏನು ಅಂತಲ್ಲ. ಆಲ್ರೆಡಿ ಹೆಚ್ಚಿನವರಿಗೆಲ್ಲ ಗೊತ್ತಿದೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋರಿಗೆಲ್ಲ. ಸೊ ಗೊತ್ತಿಲ್ದಿದ್ದವ್ರಿಗೆ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ನಾ ಹೇಳುವಷ್ಟೇ ಹೇಳುವಾಗ್ಲೇ ಅಮ್ಮ ಆಲ್ರೆಡಿ ಎದ್ದು ಸ್ನಾನ ಮಾಡ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂತ ಇದ್ವಿ. ನೈವೇದ್ಯಕ್ಕೆ ಪಾಯಸ ಮಾಡ್ತಾ ಇದ್ವಿ ಇವತ್ತು. ಗೋಧಿ ಕಡಿ ಇರುತ್ತಲ್ಲ, ಅದ್ರ ಪಾಯಸ ಮಾಡೋಣ ಅಂತ ಅಮ್ಮ ಆಲ್ರೆಡಿ ರೆಡಿ ಮಾಡ್ಕೊಂತ ಇದ್ವಿ. ಯಾರು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರ್ಲಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಪೂಜೆ ಆದ್ಮೇಲೆ ಎಲ್ರು ಒಟ್ಟಿಗೆ ಮಾಡೋಣ ಅಂತ ನಾವು ಡಿಸೈಡ್ ಆಗಿದ್ವಿ, ಯಾರು ತಿಂಡಿ ತಿನ್ನೋದ್ ಬೇಡ ಅಂತ. ತಿಂಡಿಗೆ ದೋಸೆ ರೆಡಿ ಮಾಡ್ಕೊಂಡಿದ್ವಿ, ಬಟ್ ಹಾಕಿರ್ಲಿಲ್ಲ ಇನ್ನು ಒಂದು ಕೂಡ. ಅದ್ರ ನೈವೇದ್ಯ ಎಲ್ಲ ಆಗ್ಲಿ, ಪೂಜೆ ಆದ್ಮೇಲೆ ಹಾಕೊಂಡ್ ತಿನ್ನೋಣ ಅಂತ ಅನ್ಕೊಂಡಿದ್ವಿ. ನಾನು ಅದಾದ ಕೂಡ್ಲೆ ನಾನು ಸ್ನಾನಕ್ ಹೋದೆ. ಆಕ್ಚುಲಿ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದನ್ನೆಲ್ಲ ಲೀಸ್ಟ್ ತಮ್ಮಂಗ್ ಕೊಟ್ಟು ತಮ್ಮನ್ನ ಕಳಿಸ್ದೆ. ಇಲ್ಲೇ ಹತ್ರ ನಮ್ಮನೆ ಹತ್ರ ಒಂದು ಚಿಕ್ಕ ಮಾರ್ಕೆಟಿಗೆ, ಅಲ್ಲಿ ಕಳಿಸಿ ನಾ ಸ್ನಾನ ಮಾಡ್ಕೊಂಡ್ ಬಂದ್ ರೆಡಿ ಆದೆ. ಅಷ್ಟೊತ್ತಿಗೆ ತಮ್ಮ ಎಲ್ಲ ಐಟಮ್ ತಂದಿದ್ದ. ಅಂದ್ರೆ ಆಲ್ಮೋಸ್ಟ್ ನಾ ಹೆಚ್ಚಿನ ಐಟಮ್ ತಂದಿದ್ದೆ, ಬಟ್ ಈ ಲಾಸ್ಟ್ ಮೂಮೆಂಟ್ ಐಟಮ್ ಅಂತ ಇರುತ್ತಲ್ಲ, ಈ ಬಾಳೆ ಎಲೆಲ್ಲ ಹೆಚ್ಚಿ ಮುಂಚೆ ತಂದಿಟ್ರೆ ಚೆನ್ನಾಗಿರಲ್ಲ. ಹಬ್ಬದ ದಿನಾನೇ ತಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಹಿಂದಿನ ದಿನ ತಂದ್ರೆ ಚೆನ್ನಾಗಿರುತ್ತೆ. ಹಿಂದಿನ ದಿನ ನಂಗೆ ಅಷ್ಟು ನೆನ್ಪಿರ್ಲಿಲ್ಲ, ಆಗಿರ್ಲಿಲ್ಲ ಏನೋ. ತಮ್ಮ ಏನೋ ಲೇಟ್ ಆಗಿ ಬಂದ ಡ್ಯೂಟಿಯಿಂದ, ಏನೋ ಆಗಿರ್ಲಿಲ್ಲ. ಅದಕ್ಕೆ ಅರ್ಲಿ ಮಾರ್ನಿಂಗ್ ತಮ್ಮನ್ ಕಳಿಸಿ ತರಿಸ್ದೆ. ಆ ಮುಂಚೆಯಿಂದನೂ ಅಷ್ಟೇ, ಈ ಮನೆಗೆ ಐಟಮ್, ಪೂಜೆ ಐಟಮ್ ಇಲ್ಲ ಗ್ರೋಸರಿ ಏನೇ ಬೇಕಾದ್ರೂ ನಾನಂತೂ ಹೋಗ್ತೀನಿ. ನಾನು ಮತ್ತೆ ಗಿರಿ ಜಾಸ್ತಿ ಹೋಗೋದು. ಇವಾಗ ನಂಗೆ ಗಾಡಿಯಲ್ಲೆಲ್ಲ ಅಷ್ಟು ಹೋಗ್ಲಿಕ್ಕೆ ಆಗಲ್ಲ ಅಂತ ನಾನು ತಮ್ಮನ್ ಕಳಿಸ್ದೆ. ಗಿರಿ ಇರ್ಲಿಲ್ಲ, ಅವ್ನಿಗೆ ಡ್ಯೂಟಿ ಇತ್ತೀಚೆಗೆ ತುಂಬಾ ಬಿಸಿ ಅಂದ್ರೆ ತುಂಬಾ ಬಿಸಿ ಇದ್ದ. ಅದು ಈ ಹಬ್ಬದ ಟೈಮ್ ಅಲ್ಲಿ, ಈ ವೀಕಲ್ ಅಂತೂ ಒಂದು ಸಂಡೇ ಕೂಡ ಅವನಿಗೆ ಡ್ಯೂಟಿ ಇತ್ತು. ಸೊ ಅವನಿಗೆ ರಜೆನೇ ಇರ್ಲಿಲ್ಲ ಈ ವೀಕಲ್ಲಿ. ತುಂಬಾ ಅಂದ್ರೆ ತುಂಬಾ ಬಿಸಿ ಇದ್ದ. ಸೊ ಅದಕ್ಕೋಸ್ಕರ ಆಗಿರ್ಲಿಲ್ಲ. ಅದಕ್ಕೋಸ್ಕರ ತಮ್ಮ ಫಸ್ಟ್ ಟೈಮ್, ಈ ಸಲ ಫಸ್ಟ್ ಟೈಮ್ ಏನೋ ಅವ್ನು ಹೋಗಿ ತಂದಿರೋದು. ಅವ್ನಿಗೆ ಎಷ್ಟೊತ್ತಾಯ್ತಂದ್ರೆ, ನಾನ್ ತಲೆ ಎಲ್ಲ ಸ್ನಾನ ಮಾಡ್ಕೊಂಡ್ ಬಂದು ನಾ ರೆಡಿಯಾಗಿ ಬಂದ್ರು ಅವ್ನ್ ಬಂದಿರ್ಲಿಲ್ಲ ಅಂಗಡಿಯಿಂದ. ಅಷ್ಟು ಲೇಟ್ ಮಾಡ್ದ. ಇಲ್ಲ, ಮನೆ ಹತ್ರ 5 ನಿಮಿಷ ಆಕ್ಚುಲಿ, ಆದ್ರೂ ಅಷ್ಟ್ ಲೇಟ್ ಮಾಡ್ಕೊಂಡ್ ತಂದ. ಅವ್ನ ಲೀಸ್ಟ್ ನೋಡ್ಕೊಂಡು ಅವ್ನ್ ತರೋದು, ಅವ್ನಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಅವ್ನ್ ಫಸ್ಟ್ ಟೈಮ್ ಹೋಗಿರೋದು, ಅದಕ್ಕೋಸ್ಕರ ಇದಾಗಿತ್ತು. ಇದಾದ್ಮೇಲೆ ಆಲ್ಮೋಸ್ಟ್ ಪೂಜೆ ಐಟಮ್ಸ್ ನೆಲ್ಲ ಅಮ್ಮ ಹಿಂದಿನ ದಿನಾನೇ ಎಲ್ಲ ತೊಳೆದು ಎಲ್ಲ ಇಲ್ಲಿ ಹೆಚ್ಚಿನ ಕ್ಲೀನ್ ಮಾಡಿ ಕೊಟ್ಟಿದ್ದು. ಅದನ್ನೆಲ್ಲ ತಮ್ಮ ತಂದು ನಂಗೆ ಹೆಲ್ಪ್ ಮಾಡ್ಕೊಡ್ತಿದ್ದ. ನೀವ್ ಕೇಳ್ಬೋದು, ಈ ಸಲ ತಂಗಿ ಯಾಕೆ ಹೆಲ್ಪ್ ಮಾಡ್ಕೊಟ್ಟಿಲ್ಲ ಅಂದ್ರೆ, ತಂಗಿಗೆ ಹೆಣ್ಮಕ್ಳು ಪ್ರಾಬ್ಲಮ್, ಪೂಜೆಗೆ ಬರೋಂಗಿರ್ಲಿಲ್ಲ ಈ ಸಲ. ಅದಕ್ಕೋಸ್ಕರ ತಂಗಿ ಮಿಸ್ ಆದ್ಲು. ಬಟ್ ಅವ್ಳು ಕ್ಲೀನಿಂಗ್ ಎಲ್ಲ ಮಾಡ್ಕೊಟ್ಲು. ಪೂಜೆ ಅದೇ ಗುಡ್ಸಿ ಒರ್ಸೋದು, ಮನೆದು, ಇಲ್ಲಿ ಪಾತ್ರೆ ತೊಳ್ಕೊಡೋದು ಅಮ್ಮಂಗ ಅದೆಲ್ಲ ಮಾಡ್ಕೊಡ್ತಾ ಇದ್ಲು. ಬಟ್ ಇಲ್ಲಿ ಪೂಜೆ ಹತ್ರ ಬರೋಂಗಿರ್ಲಿಲ್ಲ ಅವಳಿಗೆ. ಅದಕ್ಕೋಸ್ಕರ ಈ ಸಲ ನಂಗೆ ತಮ್ಮ ಜಾಸ್ತಿ ಹೆಲ್ಪ್ ಮಾಡ್ಕೊಟ್ಟ, ಎಲ್ಲ ತಂದ್ಕೊಡೋದು, ಇದೆಲ್ಲ ಮಾಡ್ಕೊಡೋದು. ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇರುತ್ತಲ್ವಾ, ಇಂಥದೆಲ್ಲ ಜಾಸ್ತಿ ಅವನೇ ಮಾಡ್ಕೊಡ್ತಾ ಇದ್ದ ಹೆಲ್ಪ್. ಇದೆಲ್ಲ ಹೆಲ್ಪ್ ಮಾಡ್ಕೊಟ್ಟು ಆಮೇಲೆ ಅವ್ನ್ ಸ್ನಾನಕ್ ಹೋದ. ಅವನೇನ್ ಪೂಜೆಗೆ ಏನ್ ಇರ್ಲಿಲ್ಲ, ಅಲ್ಲೇನ್ ಪೂಜೆ ಮಾಡೋಲ್ ಏನ್ ಹೆಲ್ಪ್ ಮಾಡ್ಲಿಲ್ಲ. ಈ ಐಟಮ್ ತಂದ್ಕೊಡೋದು, ಮತ್ತೆ ಕೆಳಗಡೆ ಏನಾದ್ರು ಇದ್ರೆ ಅದನ್ನ ತಂದ್ಕೊಡೋದು, ಇದ್ ತಂದ್ಕೊಡೋದೆಲ್ಲ ಇರ್ತಾರೆ. ಜಾಸ್ತಿ ಓಡಾಡೋ ಕೆಲ್ಸ ಎಲ್ಲ ಅವ್ನ್ ಜಾಸ್ತಿ ತಂದ್ಕೊಡೋದೆಲ್ಲ ಮಾಡ್ತಾ ಇದ್ದ. ಇದಾದ್ಮೇಲೆ ನಾನು ಕೂಡ ಜಾಸ್ತಿ ಕ್ಲೀನಿಂಗ್ ಎಲ್ಲ ಹೇಳಿದ್ನಲ್ಲ, ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಹಿಂದಿನ ದಿನಾನೇ ಅಮ್ಮ ಮಾಡಿರೋದ್ರಿಂದ ನಂಗೇನ್ ಜಾಸ್ತಿ ಕೆಲಸ ಇರ್ಲಿಲ್ಲ. ಬಟ್ ಇತ್ತು ಅಂದ್ರೆ, ಇಲ್ಲಿ ಡೆಕೋರೇಷನ್ ಮಾಡೋದು, ಇಲ್ಲೊಂದು ಅರೇಂಜ್ ಮಾಡ್ಕೊಡೋದು, ನಿಜವಾಗ್ಲೂ ಒಂದು ನನ್ಗೆ ಅರೌಂಡ್ 45 ಮಿನಿಟ್ಸ್ ಆಗುತ್ತೆ ಆಕ್ಚುಲಿ. ಆ ಕಡೆ ಈ ಕಡೆ ಹಾಕಿದ್ರು ಕೂಡ ಟೈಮ್ನ 45 ಮಿನಿಟ್ಸ್ ಬೇಕು. ನಂಗೆ ಅದು ಇದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ನಂಗೆ ತುಂಬಾ ಇಷ್ಟ ಪೂಜೆ ಮಾಡೋದು, ಡೆಕೋರೇಷನ್ ಮಾಡೋದು, ದೇವ್ರಿಗೆ ಅಲಂಕಾರ ಮಾಡೋದು, ಏನೋ ಈ ತರ ದೇವ್ರಿಗೆ ನೈವೇದ್ಯ ಮಾಡಿ ಇಡೋದು, ಇದೆಲ್ಲ ನಂಗೆ ತುಂಬಾ ಇಷ್ಟ. ನನ್ಗೆ ಯಾರು ಇದನ್ನೆಲ್ಲ ಹೇಳಿ ಮಾಡೋದಲ್ಲ, ನಂಗ್ ಮಾಡ್ಬೇಕಂತ ಅನ್ಸಿ ನಾನ್ ಮಾಡ್ತಾ ಇರೋದು. ಆಕ್ಚುಲಿ ನನ್ಗೆ ಯಾರು ಹೇಳಿಲ್ಲ, ನೀ ಈ ತರ ಮಾಡ್ಬೇಕು, ಈ ತರ ಮಾಡು ಅಂತ ಯಾರು ಹೇಳಲ್ಲ ನನ್ಗೆ. ಇದನ್ನೆಲ್ಲ ನನ್ ಇನಿಷಿಯೇಟಿವ್, ನಾನ್ ಮಾಡ್ಬೇಕಂತ ಇಷ್ಟ, ಅದಕ್ಕೋಸ್ಕರ ನಾನ್ ಮಾಡೋದು. ಮತ್ತೆ ಗಣೇಶ ಚತುರ್ಥಿ ಅಂದ್ರೆ ನಮ್ಗೆ ಫೇವ್ರೆಟ್ ಫೆಸ್ಟಿವಲ್. ನನ್ಗೆ ಚಿಕ್ಕವಳಿಂದ ನಂಗೆ ಗಣೇಶ ಅಂದ್ರೆ ತುಂಬಾ ಇಷ್ಟ. ನನ್ನನ್ನ ಲಾಸ್ಟ್ ಇಯರ್ ಇಂದ ಎಲ್ಲ ಫಾಲೋ ಮಾಡ್ತಿರೋರಿಗೆ ಗೊತ್ತಿರ್ಬೋದು, ನಾ ಲಾಸ್ಟ್ ಇಯರ್ ಕೂಡ ಗಣೇಶ ಚತುರ್ಥಿ ವ್ಲಾಗ್ ಅನ್ನ ಅಪ್ಲೋಡ್ ಮಾಡಿದ್ದೆ. ಈ ಆ ಹಾರಲ್ಲ ಏನಿದೆ, ಇದು ಅಮ್ಮನೇ ಮಾಡಿರೋದು. ನಾನು ತುಂಬಾ ಬ್ಲಾಗ್ ಅಲ್ಲಿ ಹೇಳಿದೀನಿ, ಈ ಪೂಜೆ ಅಂತ ಬಂದ್ರೆ ಅಮ್ಮ ಇದ್ರೆ ನಂಗೆ ಹೆಲ್ಪಿಗೆ ಹಾರ ಎಲ್ಲ ಅವರೇ ಮಾಡ್ತಾರೆ. ನಂಗೆ ಅದ್ರದ್ದೆಲ್ಲ ನಾ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿಮ್ಗೆ ತೋರ್ಸಿದ್ದೆ ಅಮ್ಮ ಹಾರ ಮಾಡೋದೆಲ್ಲ. ಇದೆಲ್ಲ ಹಾರ ಅಮ್ಮನೇ ಮಾಡಿರೋದು ದೇವ್ರಿಗೆ. ತುಂಬಾ ಚೆನ್ನಾಗ್ ಮಾಡ್ತಾರೆ ಅಮ್ಮ ಹಾರನೆಲ್ಲ. ಗಣೇಶ ಚತುರ್ಥಿ ವ್ಲಾಗ್, ಅವಾಗ ಹೇಳ್ತಾ ಇರೋ ಹಾಗೆ ಗಣೇಶ ಚತುರ್ಥಿ ವ್ಲಾಗ್
ಲಾಸ್ಟ್ ಇಯರ್ ಕೂಡ ಶೇರ್ ಮಾಡ್ದಂಗೆ ಅದ್ರಲ್ಲಿ ನಾನು ಸ್ವಲ್ಪ ಡೀಟೇಲ್ ಆಗಿ ಅಪ್ಲೋಡ್ ಮಾಡಿದ್ದೆ. ಈ ನಾನು ಅರ್ಶನದಲ್ಲಿ ಒಂದು ಗಣೇಶ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ನಾನು ಲಾಸ್ಟ್ ಇಯರ್ ಹೇಳಿದ್ದೆ. ಅದಕ್ಕೋಸ್ಕರ ಈ ಸಲ ಪುನಃ ರಿಪೀಟ್ ಹೇಳೋದ್ ಬೇಡ ನಿಮ್ಗೂ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಈ ಸಲ ಪುನಃ ಅದನ್ನ ಹೇಳಿಲ್ಲ. ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ನಿಮ್ಗೆ ನೋಡ್ಬೇಕು ಅನ್ಸಿದ್ರೆ ಬೇಕಾದ್ರೆ ಲಾಸ್ಟ್ ಇಯರ್ ಗಣೇಶ ಚತುರ್ಥಿ ವ್ಲಾಗ್ ಅನ್ನ ನೋಡಿ. ಅದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳಿದೀನಿ ಲಾಸ್ಟ್ ಇಯರ್, ಅಂದ್ರೆ ಗಣೇಶನ್ ಮಾಡೋದ್ರ ಬಗ್ಗೆ ಎಲ್ಲ. ಈ ಸಲ ಕೂಡ ಸೇಮ್ ಅದೇ ತರ ಮಾಡಿದೀನಿ. ನಾನು ಪ್ರತಿ ವರ್ಷ ಹೆಂಗ್ ಮಾಡ್ಕೊಂಡ್ ಬರ್ತೀನಿ ಅದೇ ತರ ಮಾಡ್ತೀನಿ. ವರ್ಷ ವರ್ಷ ಏನು ಡಿಫ್ರೆಂಟ್ ಮಾಡಲ್ಲ. ಯಾವ ಹಬ್ಬ ಆದ್ರೂ ಅಷ್ಟೇ. ದೀಪಾವಳಿ ಅಂದ್ರೆ ನನ್ಗೆ ಇಷ್ಟ, ಈ ತರ ಅಂತ ಇದೆ, ಅದ್ ಅಷ್ಟೇ ಮಾಡೋದು ನಾನು. ಎಕ್ಸ್ಟ್ರಾ ಏನು ಆಡ್ ಮಾಡಲ್ಲ. ಗಣೇಶ ಚತುರ್ಥಿ ಅಂದ್ರೆ ನನ್ಗೆ ಈ ತರ ಅಂತ ಒಂದಿದೆ, ಅದಷ್ಟೇ ಮಾಡೋದು. ಲಕ್ಷ್ಮಿ ಹಬ್ಬ ಅಂದ್ರೆ ಇಷ್ಟೇ. ಅಂದ್ರೆ ನನ್ಗೊಂದ್ ಲಿಮಿಟೇಷನ್ ಇದೆ, ನನ್ಗೊಂದ್ ಇದಿದೆ, ಅಷ್ಟೇ ಮಾಡ್ಕೊಂಡು ನಾನು ಯಾವಾಗ್ಲೂ ಬರೋದು. ಸ್ವಲ್ಪ ಜಾಸ್ತಿನೂ ಆಡ್ ಮಾಡಲ್ಲ, ಕಮ್ಮಿನೂ ಮಾಡಲ್ಲ. ನನಗೆ ಅದ್ ನಾನು ಏನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅದ್ರಲ್ಲಿ ಒಂಚೂರು ಕಮ್ಮಿ ಆದ್ರೂ ನಂಗೆ ಖುಷಿ ಆಗಲ್ಲ. ಅದೆಲ್ಲ ಮಾಡೋದು ನನ್ಗೆ ಕಂಪಲ್ಸರಿ ಇರುತ್ತೆ. ಸೊ ಅದೇ ತರ ನಾನ್ ಜಾಸ್ತಿ ಗ್ರ್ಯಾಂಡ್ ಆಗಿ, ತುಂಬಾ ಗ್ರ್ಯಾಂಡ್ ಆಗಿ ಯಾವ ಹಬ್ಬನೂ ಮಾಡಲ್ಲ. ಎಲ್ಲಾ ಹಬ್ಬನು ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಮಾಡ್ತೀನಿ. ಎಲ್ಲಾನು ಮಾಡ್ತೀನಿ ಅಂತಲ್ಲ, ಒಂದು ಮಾಡೋದಲ್ಲ, ಮೇನ್ ಹಬ್ಬನೆಲ್ಲ ಮಾಡ್ತೀವಿ. ಈಗ ದಸರಾ ಬರ್ತಾ ಇದೆ, ಬಟ್ ನಾವು ದಸರಾಕ್ಕೇನು ಆತರ ಏನ್ ಸೆಲೆಬ್ರೇಷನ್ ಅಂತ ಏನು ಮಾಡಲ್ಲ. ನಾರ್ಮಲ್ ಆಗಿ ಒಂಚೂರು ಪೂಜೆ ಅಷ್ಟೇ. ಆದ್ರೆ ತುಂಬಾ ನೈವೇದ್ಯ ಮಾಡಿಡೋದು ಅದೆಲ್ಲ ದಸರಾಕ್ಕೆಲ್ಲ ಮಾಡಲ್ಲ ನಾನು. ಯಾಕಂದ್ರೆ ಫಸ್ಟ್ ಇಂದಾನು ನಾವು ದಸರಾ ಸೆಲೆಬ್ರೇಟ್ ಮಾಡಿಲ್ಲ ಮನೇಲಿ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಮಾಡಲ್ಲ ಹಂಗೆ. ಸೊ ಇದಾಗಿತ್ತು ನಮ್ಮ ಮನೆ ಹಬ್ಬ. ಹಿಂಗೆ ನಾ ಮಾತಾಡ್ತಾ ಫನ್ ಮಾಡ್ಕೊಂಡು ಹಿಂಗೆಲ್ಲ ಮಾತಾಡ್ಕೊಂಡು ಡೆಕೋರೇಷನ್ ಮಾಡ್ತಾ ಇದ್ದೆ. ನಂಗೂ ಸ್ವಲ್ಪ ಸುಸ್ತಾಗ್ತಾ ಇತ್ತು, ಯಾಕಂದ್ರೆ ಖಾಲಿ ಹೊಟ್ಟೆಲಿ ಇದ್ನಲ್ಲ, ಸ್ವಲ್ಪ ಟಯರ್ಡ್ ಆಗುತ್ತೆ. ಸ್ವಲ್ಪ ನಾಷ್ಟ ಮಾಡೋಷ್ಟ್ರೊಳಗಡೆ 9:30 ಆಗಿತ್ತು. ಆಲ್ಮೋಸ್ಟ್ ಡೈಲಿ ನನ್ 9 o'clock ಎಲ್ಲ ಆಗುತ್ತೆ. ಬಟ್ ಅವತ್ತು ಅಂದ್ರೆ ಸ್ವಲ್ಪ ಬೆಳಿಗ್ಗೆ ಕೆಲ್ಸ ಎಲ್ಲ ಆಯ್ತಲ್ಲ, ಎಷ್ಟೇ ಹೆಲ್ಪ್ ಮಾಡ್ಕೊಟ್ರು ಕೂಡ ನಂಗೊಂದ್ ಸ್ವಲ್ಪ ಟಯರ್ಡ್ ಆಗೋದು ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಸುಸ್ತಾಗ್ತಾ ಇತ್ತು. ಬಟ್ ಅದು ಹಬ್ಬ ಅಲ್ವಾ, ಅದೊಂದು ವೈಬ್ಸ್ ಇರುತ್ತಲ್ಲ, ಅದು ಖುಷಿ. ಹಂಗೆ ತಂಗಿ ಕ್ಲಿಪ್ಪಿಂಗ್ ಎಲ್ಲ ತಗೊಂಡಿರೋದು ನಾನು ಹೇಳ್ದೆ, ಹೊರಗಡೆ ಹೋಗಿ ಒಂದ್ ಸ್ವಲ್ಪ ಅಮ್ಮ ರಂಗೋಲಿ ಹಾಕಿದ್ದು, ಹೊರಗಡೆ ಅಮ್ಮ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಎಲ್ಲ ಅಮ್ಮ ಹಾಕಿದ್ರು, ಅದ್ ನನ್ ಕ್ಲಿಪ್ಪಿಂಗ್ಸ್ ತಗೊಂಡ್ ಬಾ ಅಂತ. ನಮ್ ಬಿಲ್ಲು ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾಳ ಅಲ್ವಾ. ಸೊ ಅವಳೇ ಒಂದ್ ಕ್ಯೂಟ್, ಅವಳು ಮನೇಲಿ ಓಡಾಡ್ಕೊಂಡಿದ್ದು ಅದೊಂದು ಖುಷಿ ನಮ್ಗೆ. ಸೊ ತಂಗಿ ಹೊರಗಡೆದು ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ, ನೋಡ್ಬೋದು. ನಾನೇ ರಂಗೋಲಿ ಹಾಕ್ಬೇಕು ಅಂತಾನು ಅನ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಲಕ್ಷ್ಮೀ ಹಬ್ಬದಲ್ಲಿ ಹಾಕಿದ್ದೆ ಆಗಿತ್ತು ನಾನು. ಅಮ್ಮನು ಚೆನ್ನಾಗಿ ಹಾಕಿದಾರೆ, ನೋಡ್ಬೋದು. ನಾನು ಇದೆಲ್ಲ ಹಾಕುವಾಗ ನಂಗೆ ಕೆಳಗಡೆ ಬರ್ಲಿಕ್ಕೆ ಆಗಿರ್ಲಿಲ್ಲ. ಅದಕ್ಕೆ ತಂಗಿಗೆ ಒಂಚೂರು ಹಾಕೊಂಡ್ ಬಾ ಅಂತ ಇದ್ ತಗೊಂಡ್ ಬಾ ಕ್ಲಿಪ್ಪಿಂಗ್ ಅಂತ ಕಳ್ಸಿದ್ದೆ. ಸೊ ಇಲ್ಲಿ ತೋರಣ ಕಟ್ಟಿದ್ವಿ. ಸೊ ಇದು ಕೂಡ ತೋರಣ ನಮ್ ಸ್ವಲ್ಪ ಲೇಟ್ ಆಯ್ತು. ಅಮ್ಮ ತೋರಣ ರೆಡಿ ಮಾಡಿ ಆಮೇಲೆ ಕೊಟ್ರು. ತಮ್ಮ ಬಂದ್ ಸ್ನಾನ ಮಾಡ್ಕೊಂಡ್ ಬಂದ್ ಕಟ್ಟ. ಅಷ್ಟೊಳಗಡೆ ಈ ಕ್ಲಿಪ್ಪಿಂಗ್ಸ್ ತಗೊಂಡಿರೋ ಕಾರಣ ತೋರಣ ಕಟ್ಟಿರೋದು ಇಲ್ಲಿ ಬಂದಿಲ್ಲ. ಬಟ್ ತೋರಣ ಕೂಡ ಕಟ್ಟಿದ್ರು. ನಾನ್ ಫಸ್ಟ್ ತೋರಣ ಕಟ್ಟೋದ್ ಬೇಡ, ಖಾಲಿ ಮಾವಿನಲ್ಲೇ ಸಿಕ್ಸೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅಮ್ಮ ತೋರಣ ರೆಡಿ ಮಾಡಿ ಕೊಟ್ರು. ಸ್ವಲ್ಪ ಲೇಟ್ ಆಯ್ತು, ಅದಕ್ಕೋಸ್ಕರ ತೋರಣ ಕೂಡ ಹಾಕಿದ್ರಾಗಿತ್ತು. ಬಟ್ ಅದೇ ಕ್ಲಿಪ್ಪಿಂಗ್ಸ್ ನಾ ಹೇಳಿದಲ್ಲ, ಮಿಸ್ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಆ ಬಟ್ ಚೆನ್ನಾಗಾಯ್ತು ಹಬ್ಬ, ಖುಷಿ ಆಯ್ತು. ಏನೋ ಸಿಂಪಲ್ ಆಗಿ. ಬಟ್ ಗಿರಿ ಮಿಸ್ಸಿಂಗ್. ಸುಮನ್ ಇದಾನೆ ಮನೇಲಿ. ಬಟ್ ಪಾಪ ಅವನಿಗೆ ಹಿಂದಿನ ದಿನ ನೈಟ್ ಶಿಫ್ಟ್ ಮಾಡಿ ಬಂದಿರೋ ಕಾರಣ ಅವ್ನ್ ಮಾರ್ನಿಂಗ್ ಹೇಳ್ಲಿಕ್ಕೆ ಇರ್ಲಿಲ್ಲ. ಅವನಿಗೆ ಅಂದ್ರೆ ನಾನ್ ಮಾಡೋ ಸ್ವಲ್ಪ ಲೇಟು ಆಗಿತ್ತು. ಅವನು ಸಿಕ್ಸ್ ಓ ಕ್ಲಾಕ್ಗೆಲ್ಲ ಮನೆಗ್ ಬಂದ್ಬಿಟ್ಟು ಅವ್ನ್ ಸ್ವಲ್ಪ ಏನೋ ತಿನ್ಕೊಂಡ್ ಮಲ್ಕೊಂಡ್ಬಿಡ್ತಾನೆ. ನಾವ್ ಅವನಿಗೆ ಅದಕ್ಕೋಸ್ಕರ ಹೇಳ್ಸಿ ಡಿಸ್ಟರ್ಬ್ ಮಾಡಿಸ್ಲಿಕ್ಕೆ ಹೋಗಿಲ್ಲ. ರೂಮ್ ಅಲ್ಲಿ ಇದ್ದ, ನಾವ್ ಅವ್ನ್ ಕರೀಲಿಲ್ಲ. ಅವ್ನು ಸಂಜೆ ಆದ್ಮೇಲೆ ಸ್ನಾನ ಮಾಡ್ಕೊಂತಾನಲ್ವಾ, ಅವಾಗ ಕೈ ಮುಕ್ಕೊಂಡ್ ಹೋಗ್ತಾನೆ ಡ್ಯೂಟಿ ಹೋಗುವಾಗ. ಗಿರಿ ಕೂಡ ಸಂಜೆ ಬಂದಾಗ ಕೈ ಮುಗಿತಾರೆ. ಯಾಕಂದ್ರೆ ಅವನಿಗೆ ಕೂಡ ಅದ್ ಹೇಳಿದ್ನಲ್ಲ, ರಜೆ ಇರ್ಲಿಲ್ಲ. ಇದಿಷ್ಟ ಆಗಿತ್ತು. ಸೊ ವಾಯ್ಸ್ ಓವರ್ ಕೊಡುವಾಗ್ಲೂ ಕೂಡ ಸುಸ್ತಾಗ್ತಾ ಇದೆ. ಕಂಟಿನ್ಯೂಸ್ ಮಾತಾಡಿ ನಿಮ್ಗೆ ಅನ್ಸ್ಬೋದು ಫುಲ್ ವಾಯ್ಸ್ ಓವರೇ ಕೊಡ್ತಾರೆ ವಿಡಿಯೋದಲ್ಲಿ, ಮಾತಾಡಿಲ್ಲ ಏನು ಅಂತ. ಈ ತರ ಇವಾಗ ನಂಗೆ ಜಾಸ್ತಿ ಮಾತಾಡಿದ್ ವಿಡಿಯೋ ಎಲ್ಲ ಹಾಕಿಲ್ಲ ನಾನು. ಯಾಕಂತ ಹೇಳಿದ್ರೆ ಒಂದಂದ್ರೆ ನಮ್ಮನೇಲಿ ಸ್ವಲ್ಪ ಅವ್ರು ಒಂದ್ ಮಾತಾಡೋದು, ಈ ಕಡೆ ಒಂದ್ ಮಾತಾಡೋದು, ಆ ಕಡೆ ಕಿರ್ಚೋದು, ಈ ಕಡೆ ಕಿರ್ಚೋದು, ನಾಯ್ಸ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಜಾಸ್ತಿ ಕೇಳುತ್ತೆ. ನಾನ್ ಮಾತಾಡಿರೋದು ಏನು ಕೇಳಲ್ಲ. ನಾನ್ ಪ್ರಾಪರ್ ಆಗಿ ಒಂದ್ ರೂಮ್ ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿದ್ರೆ ಕರೆಕ್ಟ್. ಇಲ್ಲ ಅಂತ ಹೇಳಿದ್ರೆ ಅದೇ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋ ಕಾರಣ ನಾವು ವಾಯ್ಸ್ ಓವರ್ ಕೊಡ್ತೀವಿ. ಮತ್ತೆ ನಂಗೆ ವಿಡಿಯೋ ಎಕ್ಸ್ಪ್ಲೇನ್ ಮಾಡೋದಿರುತ್ತಲ್ಲ, ಅದಕ್ಕೋಸ್ಕರ ನಾ ಸ್ವಲ್ಪ ಜಾಸ್ತಿ ವಾಯ್ಸ್ ಓವರ್ ಕೊಡ್ತೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ತರ ವಿಡಿಯೋದಲ್ಲಿ. ಮತ್ತೆ ನಾನು ಯಾವ ತರ ವಿಡಿಯೋಸ್ ಮಾಡ್ಬೇಕು, ನಿಮ್ಗೆ ಯಾವ ತರ ಕಂಟೆಂಟ್ ನೋಡ್ಲಿಕ್ಕೆ ಇಷ್ಟ ಇದೆ, ಅದನ್ನ ಕೂಡ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನಾನು ಆ ತರ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಹೋಮ್ ಟೂರ್ ಮಾಡೋಣ ಅಂತ ಇದೀನಿ. ಇದು ಹೊಸ ಮನೇದ್ ಹೋಮ್ ಟೂರ್ ಮಾಡಿಲ್ಲ. ನಾನು ಹಳೆ ಮನೇದ್ ಕೂಡ ಹೋಮ್ ಟೂರ್ ಮಾಡಿಲ್ಲ. ನಂಗೆ ಆ ಹೋಮ್ ಟೂರ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಅದಕ್ಕೋಸ್ಕರ ನಾ ಹಳೆ ಮನೇಲಿ 2 ವರ್ಷ ಇದ್ವಿ, ಆದ್ರೂ ಕೂಡ ಆ ಮನೇದ್ ಹೋಮ್ ಟೂರ್ ನಾನೇನ್ ಹಾಕಿರ್ಲಿಲ್ಲ. ಬಟ್ ಇದು ಸ್ವಲ್ಪ ಡ್ಯೂಪ್ಲೆಕ್ಸ್ ಹೌಸ್ ಅಲ್ಲ, ತೋರ್ಸೋಣ ಒಂದ್ಸಲ ಫುಲ್ ಮನೇನ ಅಂತ ಅನ್ಕೊಂಡಿದೀನಿ. ಬಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ಒಂದು ನಾನು ಈ ಮನೆಗ್ ಬಂದಾಗಿಂದ ಆಕ್ಟಿವ್ ಆಗಿಲ್ಲ. ಇನ್ನೊಂದು ನಾನು ಈ
ಮನೇನ ಸ್ವಲ್ಪ ಮೇಕ್ ಓವರ್ ಮಾಡೋಣ, ಸ್ವಲ್ಪ ಚೆನ್ನಾಗಿ ಅರೇಂಜ್ ಮಾಡೋಣ ಅಂತ ಅನ್ಕೊಂತ ಇದೀನಿ. ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅರೇಂಜ್ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ನನ್ಗೇನಾದ್ರು ಸ್ವಲ್ಪ ಅರೇಂಜ್ ಮಾಡ್ಬಿಟ್ಟು ಆಮೇಲೆ ಹೋಮ್ ಟೂರ್ ಮಾಡೋಣ. ಹೋಮ್ ಟೂರ್ ಲೇಟ್ ಆದ್ರೂ ಪರವಾಗಿಲ್ಲ. ನಮ್ದೇನ್ ಸ್ವಂತ ಮನೆ ಅಲ್ಲ. ಇದು ರೆಂಟ್. ಸೊ ಹೋಮ್ ಟೂರ್ ಲೇಟ್ ಆದ್ರೂ ಪರವಾಗಿಲ್ಲ ಅಂತಾನು ಅನ್ಕೊಂತ ಇದ್ದೆ. ಬಟ್ ಅದೇ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂತ ಇದ್ದೆ. ಬಟ್ ನನ್ ಕೈಯಲ್ಲಿ ಸ್ವಲ್ಪ ಆಗ್ತಾ ಇರೋ ಕಾರಣ ಮೇಕ್ ಓವರ್ ಆಗ್ತಾ ಇಲ್ಲ. ಅದೇ ಮೇಕ್ ಓವರ್ ಡಿಲೇ ಆಗೋ ಕಾರಣನೇ ನನ್ಗೆ ಹೋಮ್ ಟೂರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೋಮ್ ಟೂರ್ ಮಾಡ್ಬೇಕಂದ್ರೂ ಕೂಡ ಸ್ವಲ್ಪ ತಂಗಿನ ನೋಡ್ಕೋಬೇಕು ಮನೇಲಿ. ಕರೆಕ್ಟ್ ತಂಗಿ ಇರ್ಬೇಕು, ಅವ್ಳು ಮಾಡ್ಕೊಡ್ಬೇಕು ವಿಡಿಯೋ. ಒಬ್ಳೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನೋಡೋಣ ಕಮ್ಮಿಂಗ್ ಡೇಸ್ ಅಲ್ಲಿ ಹೋಮ್ ಟೂರ್ ಆದ್ರೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ್ಲೇ ಮಾಡ್ತೀನಿ ಅವಾಗ್ಲೇ ಮಾಡ್ತೀನಿ ಅಂತ ನಾ ಏನು ಪ್ರಾಮಿಸ್ ಮಾಡಲ್ಲ ನಿಮ್ಗೆ. ಯಾಕಂದ್ರೆ ನನ್ಗೆ ಆ ಟೈಮಲ್ಲಿ ಆಗಿಲ್ಲ ಅಂದ್ರೆ ಮತ್ ಸುಮ್ನೆ ಅದು ಕರೆಕ್ಟ್ ಅಲ್ಲ. ಸೊ ಆದಾಗ ಮಾಡಿ ಹೋಮ್ ಟೂರ್ ನ ಹಾಕಿ ಹಾಕ್ತೀನಿ. ಇದನ್ನೆಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟಿದ್ದೀನಿ. ನಿಮ್ಗೆ ನಾ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ರು ಇವಾಗ ವಿಡಿಯೋ ಎಡಿಟಿಂಗ್ ಮಾಡೋಲ್ಲ ನೋಡ್ತಾ ಇದೀನಿ, ಸ್ವಲ್ಪ ಸ್ಲೋ ಅಲ್ಲೇ ಅನ್ಸ್ತಾ ಇದೆ ನಂಗಿಲ್ಲ. ಬಟ್ ನಾನು ಸ್ಪೀಡ್ ಅಲ್ಲಿ ಇಟ್ಟಿದ್ದೀನಿ ವಿಡಿಯೋಸ್ನೆಲ್ಲ, ಸ್ವಲ್ಪ ನಿಮ್ಗೆ ಬೋರ್ ಆಗ್ಬಾರ್ದು ಅಂತ. ಪ್ರತಿ ಸಲ ಏನ್ ಪೂಜೆ ಮಾಡೋದೆ ಅರೇಂಜ್ ಮಾಡೋದೆ ತೋರಿಸ್ತಾಳೆ ಅಂತ ನಾನು ಈ ಸಲ ಸ್ವಲ್ಪ ಜಾಸ್ತಿ ಅದಕ್ಕೆ ಸ್ಪೀಡ್ ಅಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ, ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟು. ನಮ್ದು ಸ್ವಲ್ಪ ಪೂಜೆ ಆಗೋಷ್ಟ್ರೊಳಗಡೆ ಸ್ವಲ್ಪ ಲೇಟ್ ಆಗಿತ್ತು. ಯಾಕಂದ್ರೆ ನಾ ಸ್ನಾನ ಮಾಡ್ಕೊಂಡ್ ಬಂದೆ, ಅದಾದ್ಮೇಲೆ ತಂಗಿ ಸ್ನಾನ ಮಾಡ್ಕೊಂಡ್ ಬಂದ್ಲು. ಪುನಃ ನೆಕ್ಸ್ಟ್ ರೆಡಿ ಮಾಡೋಷ್ಟ್ರೊಳಗಡೆ ಪುನಃ ತಮ್ಮ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ಟು ಅವ್ನು ಸ್ನಾನ ಮಾಡ್ಕೊಂಡ್ ಬಂದು ಎಲ್ಲರಿಗೂ ಸ್ನಾನ ಮಾಡಿ ವೇಟ್ ಮಾಡ್ದೆ. ತಂಗಿ ಬರ್ತಾ ಇರ್ಲಿಲ್ಲ, ಬಟ್ ಆದ್ರೂ ಅವಳು ಪಾಪ ಬೆಳಿಗ್ಗೆಯಿಂದ ಕೆಲಸ ಎಲ್ಲ ಮಾಡಿ ಅವಳಿಗೂ ಸುಸ್ತಾಗಿರೋ ಕಾರಣ ಅವಳು ಸ್ನಾನ ಮಾಡ್ಕೊಂಡ್ ಬಂದಿದ್ಲು. ತಮ್ಮ ಕೂಡ ಸ್ವಲ್ಪ ಲೇಟ್ ಮಾಡ್ದ ಸ್ನಾನ ಮಾಡೋದು. ಆರ್ತಿ ಟೈಮ್ ಅಲ್ಲಿ ಎಲ್ರು ಇರ್ಬೇಕು ಅಂತ ನಾನು ಸ್ವಲ್ಪ ಡಿಲೇ ಮಾಡ್ದೆ, ವೇಟ್ ಮಾಡ್ದೆ ತಮ್ಮಂಗೆಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪೂಜೆ ಡಿಲೇ ಆಯ್ತು ನಮ್ದು. ನೋಡ್ಬೋದು. ಸ್ವಲ್ಪ ಸ್ವೀಟ್ ಬಾಕ್ಸ್ ಎಲ್ಲ ತಂದಿದ್ದೆ ನಾನು. ಇದೊಂದು ಡಿಮಾರ್ಟ್ ಶಾಪಿಂಗ್ ಬ್ಲಾಗ್ ಒಂದ್ ಮಾಡಿದೀನಿ ಹಿಂದೆ. ಇದು ಹಬ್ಬಕ್ ತಂದಿರೋದೆಲ್ಲ ಐಟಮ್ಸ್ ಒಂದ್ ಸ್ವಲ್ಪ. ಅದನ್ನ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಈ ಗಣೇಶ ಚತುರ್ಥಿ ಬ್ಲಾಗ್ ಅನ್ನೇ ಫಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಹಬ್ಬ ಈಗ ಪಟ್ಟಂತ ಆಯ್ತಲ್ಲ. ಈಗ ಹಬ್ಬ ಆದ್ ಕೂಡ್ಲೇನೆ ಅಪ್ಲೋಡ್ ಮಾಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಲೇಟ್ ಆದ್ರೆ ನಿಮ್ಗೂ ಬೋರ್ ಆಗುತ್ತೆ, ನೋಡ್ಲಿಕ್ಕೆ ಇಷ್ಟ ಆಗಲ್ಲ ಅಂತ ನಾನ್ ಫಸ್ಟ್ ಹಬ್ಬದ ಬ್ಲಾಗ್ ಅಪ್ಲೋಡ್ ಮಾಡಿ ಆಮೇಲೆ ಅದೊಂದು ಡಿಮಾರ್ಟ್ ಶಾಪಿಂಗ್ ಬ್ಲಾಗ್ ಇದೆ ನನ್ನ ಹತ್ರ. ಎಡಿಟ್ ಮಾಡ್ಬೇಕು, ಇನ್ನು ಮಾಡಿಲ್ಲ. ಆದಷ್ಟು ಬೇಗ ಅದನ್ನೊಂದು ಎಡಿಟ್ ಮಾಡಿ ಹಾಕ್ತೀನಿ. ಅದ್ರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿರೋದೆಲ್ಲ ತೋರ್ಸಿದೀನಿ. ಓಕೆನಾ. ನೆಕ್ಸ್ಟ್ ನಾವು ನೈವೇದ್ಯಕ್ಕೆ ಅಮ್ಮ ಅವಲಕ್ಕಿ, ಮತ್ತೆ ಈ ಪಾಯಸ, ಗೋಧಿ ಕಡಿ ಪಾಯಸ, ಮತ್ತೆ ರಾಗಿ ಜ್ಯೂಸ್ ಒಂದ್ ಮಾಡಿದ್ರು. ಮತ್ತೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ವಿ ನಾವು. ಅದಾದ್ಮೇಲೆ ಇದು ಏನಂತೀವಿ ಸ್ವೀಟ್ಸ್ ಬಾಕ್ಸ್ ಎಲ್ಲ ನಾ ತಂದಿದ್ನಲ್ಲ, ಲಡ್ಡು ಎಲ್ಲ ಅದ್ನೆಲ್ಲ ಇಟ್ಟಿದ್ದೀನಿ ಅಷ್ಟೇ. ನಮ್ಗೆಲ್ಲ ಮೋದಕ ಅದೆಲ್ಲ ಕಡ್ಬೆಲ್ಲ ಕಡ್ಬ್ ಮಾಡ್ಲಿಕ್ ಬರುತ್ತೆ, ಬಟ್ ಮಾಡಿರ್ಲಿಲ್ಲ. ಮೋದಕ ಎಲ್ಲ ಮಾಡ್ಲಿಕ್ ಬರಲ್ಲ ಟು ಬಿ ಫ್ರಾಂಕ್. ಸೊ ಅದಕ್ಕೋಸ್ಕರ ಅಂತ ರಿಸ್ಕ್ ಎಲ್ಲ ತಗೊಳಲ್ಲ. ಮಾಡಿರ್ಲಿಲ್ಲ, ನಂಗೂ ಬರಲ್ಲ ಅಮ್ಮಂಗೂ ಬರಲ್ಲ, ಅದಕ್ಕೋಸ್ಕರ ಮಾಡಿರ್ಲಿಲ್ಲ. ಇದಾಗಿತ್ತು ನಮ್ಮನೆ ಪೂಜೆ. ನಂಗೂ ಕೂಡ ಸ್ವಲ್ಪ ಟಯರ್ಡ್ ಆಗ್ತಾ ಇತ್ತು ಜಾಸ್ತಿ. ನಂಗೆ ಕೂತು ಎದ್ದೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಂಗೆ ಆಗಲ್ಲ. ಅದು ನಂಗೆ ಸ್ವಲ್ಪ ವಾಮಿಟಿಂಗ್ ಫೀಲ್ ಎಲ್ಲ ಇರೋದ್ರಿಂದ ನಂಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ ರೀಸೆಂಟ್ ಆಗಿ ಬ್ಲಾಗ್ ಮಾಡ್ಲಿಕ್ಕೆಲ್ಲ. ನಿಮ್ಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂತ ಇದ್ದೀನಿ. ಸೊ ಇದೆಲ್ಲ ಆದ್ಮೇಲೆ ತಮ್ಮ ಕೂಡ ಸ್ನಾನ ಮಾಡ್ಕೊಂಡ್ ಬಂದ. ಸ್ನಾನ ಮಾಡ್ಕೊಂಡ್ ಬಂದ್ ಕೂಡ ಕಾಯಿನ ಅವ್ನು ಹೊಡಿಯೋದು ಪ್ರತಿ ಸಲ. ಯಾಕಂದ್ರೆ ನಂಗೆ ಕತ್ತಿಯಲ್ಲಿ ಕಾಯಿ ಹೊಡಿಲಿಕ್ಕೆ ಸ್ವಲ್ಪ ಕಷ್ಟ, ಮತ್ ಸ್ವಲ್ಪ ಭಯ ಆಗುತ್ತೆ. ಇವನ್ನ ಸ್ವಲ್ಪ ಬಟ್ಟೆ ಹಾಕೊಂಡಿಲ್ಲ ಇಗ್ನೋರ್ ಮಾಡಿ. ಯಾಕಂದ್ರೆ ಪೂಜೆ ಮಾಡ್ಬೇಕಲ್ಲ, ಇವ್ನ್ ಕಾಯಿ ಹೊಡಿಬೇಕಂತ ಇವ್ನ್ ಹಂಗೆ ಶರ್ಟ್ ಏನು ಹಾಕ್ದೆ ಟವಲ್ ಹಾಕೊಂಡ್ ಬಂದಿದ್ದೆ ಇವನು. ಕಾಯಿ ಇವನೇ ಹೊಡಿಯೋದು ಯಾವಾಗ್ಲೂ. ಹೆಚ್ಚಿನ ಏನೇ ಪೂಜೆ ಆದ್ರೂ ಕಾಯಿ ಇವ್ನು ಹೊಡಿಯೋದು, ಆರ್ತಿ ನಾನ್ ಮಾಡೋದು. ನಮ್ಮ ಮನೇಲಿ ಯಾವಾಗ್ಲೂ ಇವನಿಲ್ಲ ಅಂದ್ರೆ ಅದೇ ಯಾರು ಹುಡುಗರು ಇರ್ತಾರೆ ಅವರೇ ಕಾಯಿ ಹೊಡಿತಾರೆ ಜಾಸ್ತಿ. ನಂಗೆ ಹೊಡಿಲಿಕ್ ಬರಲ್ಲ ಅಂತೆಲ್ಲ, ಹೊಡಿತೀನಿ. ನಂಗೆ ಈ ತರ ಮುಂದೆ ಕಾಯಿ ಹೊಡಿಲಿಕ್ ಬರಲ್ಲ, ಹಿಂದೆ ಕತ್ತಿ ಹಿಡ್ಕೊಂಡು ಹೊಡಿತೀನಿ. ಆದ್ರೆ ಈ ದೇವ್ರಿಗೆ ಕಾಯಿ ಹೊಡಿಯುವಾಗ ಮುಂದೆ ಕತ್ತಿಯಲ್ಲೇ ಹೊಡಿಬೇಕು, ಹಿಂದ್ ಕತ್ತಿಯಲ್ಲಿ ಹೊಡಿಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾ ಹೊಡಿಯಲ್ಲ ಅಷ್ಟೇ. ನಂಗೆ ಮುಂದೆಯಿಂದ ಹೊಡಿಲಿಕ್ಕೆ ಬರಲ್ಲ. ಅದೇ ಭಯನೂ ಆಗುತ್ತೆ, ಬರಲ್ಲ. ಹೌದಾ, ಅದಕ್ಕೋಸ್ಕರ. ಸೊ ಇದಾದ್ಮೇಲೆ ನಾನು ಜಾಸ್ತಿ ಊಟ ಮಾಡೋ ಬ್ಲಾಗ್ಸ್ನೆಲ್ಲ ಶೇರ್ ಮಾಡಿಲ್ಲ. ನನ್ಗೆ ಪೂಜೆ ಆದ್ಮೇಲೆ ಬ್ರೇಕ್ಫಾಸ್ಟ್ ಲೇಟ್ ಆಯ್ತಲ್ವಾ, ಅದೇ 9:30 ಹಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾ ಮಲ್ಕೊಂಡ್ಬಿಟ್ಟೆ. ನಾ ಹೇಳುವಾಗ ಅಮ್ಮ ಎಲ್ಲ ಅಡ್ಗೆ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ವೆರೈಟಿ ಕೂಡ ಮಾಡಿದ್ವಿ ಸರ್. ನಾನು ಅದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಳ್ಲಿಕ್ಕೆ ಆಗಿಲ್ಲ ಗೈಸ್, ಬಿಕಾಸ್ ನಂಗೆ ಏನೋ ಗೊತ್ತಿಲ್ಲ. ನಂಗೆ ಈ ತರ ಪೂಜೆ ಎಲ್ಲ ಮಾಡಿದ್ನಲ್ಲ, ಏನೋ ಬೆಳಿಗ್ಗೆನು ಎದ್ದೆ, ಸ್ವಲ್ಪ ಓಡಾಡ್ದೆ. ನಂಗೆ ಮಧ್ಯಾಹ್ನ ಅಷ್ಟೊತ್ತಿ ಸಿಕ್ಕಾಪಟ್ಟೆ ಸುಸ್ತಾಯ್ತು. ನಾನು ನಿಜವಾಗ್ಲೂ ಊಟನ ಬಾಳೆಲೆಲ್ ಮಾಡ್ಬೇಕು,
ಮಾಡ್ಬೇಕು ಅಂತ ಬಾಳೆ ಎಲೆಲ್ಲ ತರಿಸಿದ್ದೆ, ಸ್ವಲ್ಪ ಎಕ್ಸ್ಟ್ರಾ ಬಾಳೆ ಎಲೆಲ್ಲ ತರಿಸಿದ್ದೆ. ಅದನ್ನ ಒಂದು ಫೋಟೋ ತೆಗ್ಕೋಬೇಕು, ಅದನ್ನೊಂದು ಮೆಮೊರಿಗೆ ಇಟ್ಕೋಬೇಕು ಅಂತದೆಲ್ಲ ಅನ್ಕೊಂಡಿದ್ದೆ. ಅಮ್ಮ ವೆರೈಟಿ ಮಾಡ್ತೀನಿ, ಫುಡ್ ಮೆನು ನಂಗೆ ಹಿಂದಿನ ದಿನಾನೇ ಹೇಳಿದ್ವಿ ಏನೆಲ್ಲ ಮಾಡ್ತೀನಿ ಅಂತ. ಅದಕ್ಕೆ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡ್ಬೇಕಂತೆಲ್ಲ ಆಸೆ ಮಾಡ್ಕೊಂಡಿದ್ದಿದ್ದೆ. ಬಟ್ ನಂಗೆ ಊಟ ಮಾಡೋಷ್ಟೊತ್ತೊಳಗೆ ಮಧ್ಯಾಹ್ನ ಅಷ್ಟೊತ್ತಲ್ಲಿ ನಂಗೆ ತುಂಬಾ ಸುಸ್ತಾಗಿತ್ತು. ನಾನು ಮಲ್ಕೊಂಡ್ಬಿಟ್ಟೆ ಬೇಗ. ಊಟ ಕೂಡ ಹಂಗೆ ನಾನು ದಾಲ್ ರೈಸ್, ಒಂಚೂರು ಬಜ್ಜಿ ಮಾಡಿದ್ರು, ಮೆಣಸಿನ ಬಜ್ಜಿ. ಅದ್ ಹಾಕೊಂಡ್ ಅಷ್ಟೇ ಊಟ ಮಾಡಿರೋ, ಪಲ್ಯ ತಿಂದಿಲ್ಲ. ಏನೆಲ್ಲ ಮಾಡಿದ್ರು ಮೊಸರಿಂದ, ಅದೆಲ್ಲ ಮಾಡಿದ್ರು, ಅದೆಲ್ಲ ಏನು ತಿಂದಿಲ್ಲ, ಒಂದ್ ಕ್ಲಿಪ್ಪಿಂಗು ತಗೊಂಡಿಲ್ಲ, ಏನು ಮಾಡಿಲ್ಲ. ಅದಾದ್ಮೇಲೆ ನಮ್ಮ ಮಧ್ಯಾಹ್ನ ಸ್ಯಾರಿ ಹಾಕೊಳ್ಬೇಕಂತಾನು ಕೂಡ ಅನ್ಕೊಂಡಿದ್ದೆ. ಬಟ್ ನಂಗೆ ಸ್ವಲ್ಪ ಟಯರ್ಡ್ ಆಗಿರೋ ಕಾರಣ ಮಧ್ಯಾಹ್ನ ಕೂಡ ಊಟ ಮಾಡ್ಕೊಂಡು ಇಮಿಡಿಯೇಟ್ಲಿ ಮಲ್ಕೊಂಡ್ರೋಳು. ನಾನು ಎದ್ದಿದ್ದೆ ಸಂಜೆ. ಮತ್ತೆ ನನ್ ಕೈಲಿ ಸ್ಯಾರಿ ಹಾಕೊಳ್ಳಿಕ್ಕೂ ಆಗಿಲ್ಲ, ನಂಗೆ ತುಂಬಾ ಟಯರ್ಡ್ ಆಗ್ತಾ ಇತ್ತು. ಸ್ಯಾರಿ ಸುಮ್ನೆ ಹಾಕೊಂಡು ಏನ್ ಮಾಡೋದು, ಮತ್ ನಾ ದೇವಸ್ಥಾನಕ್ಕೆ ಹೋಗೋ ಸ್ಯಾರಿ ಹಾಕೋಬೇಕಂತ ಅನ್ಕೊಂಡಿದ್ದೆ ಆಕ್ಚುಲಿ. ಬಟ್ ನನ್ ಕೈಲಿ ಆಗಿಲ್ಲ, ಅದಕ್ಕೆ ನಾ ಸ್ಯಾರಿ ಕೂಡ ಈ ಸಲ ಹಾಕಿಲ್ಲ ಪೂಜೆಗೆ. ಖಾಲಿ ಇದೆ, ಬೆಳಿಗ್ಗೆ ಒಂದ್ ಸಿಂಪಲ್ ಆಗಿ ಒಂದ್ ಡ್ರೆಸ್ ಹಾಕಿದ್ನಲ್ಲ, ಇದೇ ಡ್ರೆಸ್ ಅನ್ನ ನಾನು ಸಂಜೆ ತನಕನೂ ಇದ್ರಲ್ಲೇ ಇದೆ, ಡ್ರೆಸ್ ಕೂಡ ಚೇಂಜ್ ಮಾಡಿರ್ಲಿಲ್ಲ. ಸಂಜೆ ಆದ್ಮೇಲೆನೆ ನಾವ್ ಒಂದೇ ಸಲ ಗಿರಿ ಬಂದ್ಮೇಲೆ ಗಿರಿ ಜೊತೆ ಟೆಂಪಲ್ಗೆಲ್ಲ ಹೋಗ್ ಬಂದು ಒಂದೇ ಸಲ ಚೇಂಜ್ ಮಾಡಿದೆ. ಇದನ್ನ ಒಂದು ಕ್ಲೋಸ್ ಅಪ್ ಲುಕ್ ತೋರಿಸ್ತಾ ಇದೀನಿ, ನಮ್ಮ ಮನೆ ದೇವ್ರು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಇದ್ ನೋಡಿ, ನಾನೇ ಮಾಡಿರೋ ಗಣೇಶನ್ ಮೂರ್ತಿ, ಅರ್ಶನದಲ್ಲಿ ಮಾಡಿರೋದು. ಇದನ್ನ ಸಂಜೆ ಮನೇಲೆ ವಿಸರ್ಜನೆ ಮಾಡ್ತೀನಿ, ಯಾವ್ದಾರ ಒಂದ್ ಚೊಂಬಲ್ಲಿ ನೀರ್ ಹಾಕಿ ಮನೇಲಿ ಇಲ್ಲೇ ದೇವ್ರ ಹತ್ರನೇ ವಿಸರ್ಜನೆ ಮಾಡುವಂತ ಪ್ರತಿ ಸಲ. ಅದನ್ನ ನೆಕ್ಸ್ಟ್ ಡೇ ಆ ನೀರನ್ನೇ ಯಾವ್ದಾದ್ರು ತೆಂಗಿನ ಮರಕ್ ಬುಡೋದಕ್ಕೆ, ಯಾವ್ದಕ್ಕಾದ್ರು ಮರಕ್ ಬುಡೋದಕ್ಕೆ ಹಾಕೋದು. ಇದು ನಾನ್ ಮಾಡ್ಕೊಂಡ್ ಬಂದಿರೋ ಪ್ರತಿ ಸಲ. ನಂಗೆ ಗೊತ್ತಿಲ್ಲ, ಕೆಲವರು ಇದ್ರಲ್ಲಿ ತಪ್ಪಿರ್ಬೋದು ಅಂತ ಹೇಳಿದ್ರೆ ಗೊತ್ತಿಲ್ಲ, ಬಟ್ ನಾನ್ ಈ ತರ ಮಾಡ್ಕೊಂಡ್ ಬಂದಿ, ನನ್ಗೆ ಇದೇ ತರ ಮಾಡಿ ಅಭ್ಯಾಸ. ಸೊ ಅದಾದ್ಮೇಲೆ ನಾವ್ ಈ ತರ ದೇವಸ್ಥಾನಕ್ ಬಂದಿದ್ವಿ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ನೋಡ್ಬೋದು. ನಾವ್ ಒಂದ್ ಸ್ವಲ್ಪ ಒಂದ್ ಹಾರ ಮನೆಯಿಂದ ಎಕ್ಸ್ಟ್ರಾ ಹಾರ ಮಾಡಿ ಇಟ್ಟಿದ್ವಿ ದೇವ್ರಿಗೆ ಕೊಡ್ಬೇಕಂತ, ಅದನ್ನು ತಂದಿದ್ವಿ. ಅದಾದ್ಮೇಲೆ ಸಂಜೆ ನಾನೊಂದು ಆರ್ಡರ್ ಮಾಡಿದ್ದೆ ಆನ್ಲೈನ್ ಅಲ್ಲಿ, ಚಪ್ಪಲ್ ಎಲ್ಲ ಇಡ್ಲಿಕ್ಕೆ. ನನ್ನ ಹತ್ರ ಫುಟ್ವೇರ್ಸ್ ಜಾಸ್ತಿ ಇದೆ ಸ್ವಲ್ಪ, ಅದನ್ನ ಇಡ್ಲಿಕ್ಕೆ ಹೊರಗಡೆ ಒಂದು ಶೂ ರ್ಯಾಕ್ ಇದೆ, ಬಟ್ ಮನೆ ಒಳಗಡೆ ನಾನು ಚೆನ್ನಾಗಿರೋ ಚಪ್ಪಲ್ಸ್ನೆಲ್ಲ ಒಳಗಡೆ ಇಡ್ತೀವಲ್ಲ, ಅದನ್ನ ಇಟ್ಕೊಳಿಕ್ ರ್ಯಾಕ್ ಇರ್ಲಿಲ್ಲ. ಅದಕ್ಕೆ ಇದನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಅದ್ ಕೂಡ ಬಂದಿತ್ತು. ಅದೇ ಸಪ್ರೇಟ್ ಆಗಿ ಬಂದಿತ್ತು, ಇದನ್ನ ತಮ್ಮ ಫಿಕ್ಸ್ ಮಾಡ್ಕೊಡ್ತಾ ಇದ್ದ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಇವತ್ತೇ ಮಧ್ಯಾಹ್ನನೇ ಬಂದಿತ್ತು ಇದು, ಬಟ್ ಅವರೆಲ್ಲ ಬಿಸಿ ಇರೋ ಕಾರಣ ಸಂಜೆ ತಮ್ಮ ಸೆಟ್ ಮಾಡ್ಕೊಡ್ತಾ ಇದ್ದ. ಅದ್ರ ಕ್ಲಿಪ್ಪಿಂಗ್ ಹಾಕಿದೀನಿ. ಅದಾದ್ಮೇಲೆ ಸಂಜೆ ಗಿರಿ ಜೊತೆ ನಮ್ಮ ಮನೆ ಪಕ್ಕನೆ ಗಣೇಶನ್ ಕೂರ್ಸಿದ್ರು, ಅದನ್ನ ಕೂಡ ನೋಡ್ಲಿಕ್ಕೆ ಸಂಜೆ ಹೋಗಿದ್ವಿ. ಗಿರಿ, ನಾನು, ತಮ್ಮ, ಇನ್ನು ಹಾಸ್ಟೆಲ್ ಚೇತು ಅಂತ ಇದ್ದಾನೆ, ಅವನು ಬಂದಿದ್ದ, ಅವನು ಕೂಡ ಅವತ್ತಿದ್ದಿದ್ದ. ನಾವೆಲ್ಲ ಜೊತೆ ಹೋಗಿ ಗಣೇಶನ್ ನೋಡ್ಕೊಂಡು ಅವ್ರ ಪ್ರಸಾದ ಕೂಡ ಕೊಡ್ತಾ ಇದ್ರು, ತಗೊಂಡ್ ಬಂದ್ ತಿಂದ್ವಿ. ಇಷ್ಟೇ ಆಗಿತ್ತು ನಮ್ಮ ಮನೆ ಗಣೇಶ ಚತುರ್ಥಿ. ಇದಾದ್ಮೇಲೆ ನಾನು ನೈಟ್ ಕ್ಲಿಪ್ಪಿಂಗ್ ಕೂಡ ಏನು ತಗೊಂಡಿಲ್ಲ ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ನಿಮ್ಗೆ ಮುಂದೆ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನಮ್ಮ ಏರಿಯಾ ಗಣೇಶನ್ ನೋಡ್ಬೋದು, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ತುಂಬಾ ಇಷ್ಟ ಆಯ್ತು ನಂಗೆ, ಗಣೇಶನ್ ನೋಡೋದೇ ಒಂಥರ ಖುಷಿ. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.